ಹಾಯ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಮೀಶೋದಲ್ಲಿ ಒಂದು ವೆನಿಟಿ ಬ್ಯಾಗ್ ಬುಕ್ ಮಾಡಿದ್ದೆ. ಪಾರ್ಸಲ್ ಬಂದ ತಕ್ಷಣ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಬಟ್ ಕ್ಯೂರಿಯಾಸಿಟಿಗೆ ಆಗಲೇ ಓಪನ್ ಮಾಡಿ ನೋಡಿಬಿಟ್ಟಿದ್ದೀನಿ ನಾನು. ಅಂದರೆ ಏನಾದರೂ ಡ್ಯಾಮೇಜ್ ಉಂಟಾ ಅಥವಾ ಕ್ವಾಲಿಟಿ ಒಳ್ಳೆಯದಿಲ್ವಾ, ರಿಟರ್ನ್ ಮಾಡುವಂಥ ಅನಿವಾರ್ಯತೆ ಬರುತ್ತಾ ಅಂತ ಮುಂಚೆನೇ ನೋಡಿಬಿಟ್ಟೆ. ಆದರೆ ಪರವಾಗಿಲ್ಲ, ಕ್ವಾಲಿಟಿ ಸೂಪರ್ ಆಗಿದೆ. ರೇಟ್ ಕೂಡ ಕಮ್ಮಿ, 230 ಅಷ್ಟೇ. ಇದೇ ವೆನಿಟಿ ಬ್ಯಾಗನ್ನು ನಾವು ಅಂಗಡಿಗಳಲ್ಲಿ ತೊಗೊಳ್ಳೋದಾದರೆ 500, 600, 700, 1000, 2000 ತನಕ ಇರುತ್ತೆ. ಬಟ್ ಮಿನಿಮಮ್ ಕಮ್ಮಿ ಅಂದ್ರೂ 600 ತನಕ ಅಂತೂ ಹೇಳ್ತಾರೆ. 230ಯಲ್ಲಿ ಇಷ್ಟು ಒಳ್ಳೆ ವ್ಯಾನಿಟಿ ಬ್ಯಾಗ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಕಲರ್ ಕೂಡ ಮೊಬೈಲಲ್ಲಿ ನೋಡುವಾಗಲೇ ಇಷ್ಟ ಆಯಿತು. ಅಂದರೆ ನಾವು ಮೆರೂನ್ ಕಲರ್, ಬ್ಲ್ಯಾಕ್ ಕಲರ್ ಎಲ್ಲ ತೊಗೊಂಡ್ರೆ ಅದು ಸ್ವಲ್ಪ ಸಮಯಕ್ಕೇ ಮೇಲ್ಗಡೆಯಿಂದ ಬಟ್ಟೆ ಕಿತ್ಕೊಂಡು ಹೋಗುತ್ತೆ, ಸ್ವಲ್ಪ ಅಲ್ಲಲ್ಲೇ. ಆಗ ಅದ್ರ ಒಳಗಡೆ ಇರುವಂಥ ಬಟ್ಟೆ ವೈಟ್ ಕಲರೆಲ್ಲ ಎದ್ದು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಆಗ ವೆನಿಟಿ ಬ್ಯಾಗ್ ಲುಕ್ ಕಳ್ಕೊಳ್ಳುತ್ತೆ. ಎಷ್ಟೇ ಒಳ್ಳೆಯ ಹೊಸದಾಗಿರೋ ವೆನಿಟಿ ಬ್ಯಾಗ್ ಆದರೂ ಕೂಡ ಚೆನ್ನಾಗಿ ಕಾಣಿಸಲ್ಲ. ಆದರೆ ಇದು ವೆನಿಟಿ ಬ್ಯಾಗ್ ಕಲರ್ ವೈಟ್ ಆಗಿರೋದ್ರಿಂದ ಇದು ಆ ಥರ ಕಿತ್ತುವಂಥ ಬಟ್ಟೆ ಅಂತ ನನಗನ್ಸಲ್ಲ. ಬಟ್ ಕಿತ್ತಿದ್ರೂ ಕೂಡ ಅದು ವೈಟ್ ಆಗಿರೋದ್ರಿಂದ, ಒಳಗಡೆ ಬಟ್ಟೆ ಕೂಡ ವೈಟ್ ಆಗಿರೋದ್ರಿಂದ ಅಷ್ಟಾಗಿ ಗೊತ್ತಾಗಲ್ಲ. ಚಿಕ್ಕದು ಜೇಬುಗಳನ್ನೇ ಒಂದು 5ರಿಂದ 6 ಕೊಟ್ಟಿದ್ದಾರೆ ಇದರಲ್ಲಿ. ಇಲ್ಲೊಂದು ಸೀಕ್ರೆಟಾಗಿ ಚಿಕ್ಕದೊಂದು ಪ್ಯಾಕೆಟ್ನ ಇದರಲ್ಲಿ ರೆಡಿ ಮಾಡಿರ್ತಾರೆ ನೋಡಿ, ಅದು ಆಲ್ಮೋಸ್ಟ್ ಎಲ್ಲ ವೆನಿಟಿ ಬ್ಯಾಗಲ್ಲೂ ಇರುತ್ತೆ. ಈ ಹೆಂಗಸರಿಗೊಂದು ಸ್ವಭಾವ ಇರುತ್ತೆ, ಗಂಡಸರು ಕಿಶೆಯಲ್ಲಿ ಬಟ್ಟೆ ತೊಳೆಯುವಾಗ ಇಲ್ಲ ಟೇಬಲ್ ಮೇಲೆ ಏನಾದರೂ ಗಂಡಸರು ಅಪ್ಪಿತಪ್ಪಿ ದುಡ್ಡಿಟ್ಟಾಗ ತೆಗೆದು ಕೂಡಿಡೋ ಅಂಥ ಸ್ವಭಾವ ಇರುತ್ತೆ. ಅದನ್ನು ಇಡಲಿಕ್ಕೇ ಆ ಪ್ಯಾಕೆಟು. ವಾಪಸ್ ಅವ್ರ ದುಡ್ಡನ್ನು ಅವ್ರ ಕಷ್ಟ ಸುಖಕ್ಕೇ ಕೊಡ್ತೀವಿ. ನಾವೇನು ಹೆಂಗಸ್ರು ಯಾರಿಗೂ ಬೇರೆಯವ್ರಿಗೆ ಕೊಡೋದಿಲ್ಲ ತೊಗೊಂಡೋಗಿ. ಬಟ್ ಅವ್ರ ದುಡ್ಡನ್ನು ಕೂಡಿಟ್ಟು ಅವ್ರ ಕಷ್ಟ ಸುಖಕ್ಕೇ ಕೊಟ್ಟು ನಾವು ಗ್ರೇಟ್ ಆಗೋದ್ರಲ್ಲೇನೋ ಒಂಥರ ಖುಷಿ ಇದೆ. ನೀವು ಹೀಗೆ ಮಾಡ್ತೀರಾ? ಕಾಮೆಂಟ್ ಮಾಡಿ ಹೇಳಿ. ವೆನಿಟಿ ಬ್ಯಾಗಿಗೆ ರೈಟ್ ಸೈಡ್ 2 ಜಿಪ್ ಹಾಕಿದ್ದಾರೆ. ನಾನು ಅಂದ್ಕೊಂಡೆ ಚೆನ್ನಾಗಿ ಕಾಣ್ಲಿಕ್ಕೆ ಹಾಕಿದಾರಂತ. ಇಲ್ಲ, ಅಲ್ಲಿ ಕೂಡ 2 ಪ್ಯಾಕೆಟ್ ಉಂಟು. ನನ್ನ ಹತ್ರ ವೆನಿಟಿ ಬ್ಯಾಗ್ ಇಲ್ಲದೇ ಹೆಚ್ಚು ಕಮ್ಮಿ 1 ವರ್ಷ ಆಗ್ತಾನೆ ಬಂತು. ಇದ್ದರೆ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಹೇಗೋ ದಿನ ಕಳೆದುಬಿಡ್ತೀನಿ. ಯಾವುದು ಕೂಡ ಇದು ಬೇಕೇ ಅಂತ ಕಂಡೀಷನ್ ಏನಿಲ್ಲ ನನಗೆ. ವ್ಯಾನಿಟಿ ಬ್ಯಾಗ್ ಕಲರ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಹಾಗೆ ನೋಡಲಿಕ್ಕೆ ಕೂಡ ಸ್ವಲ್ಪ ದೊಡ್ಡದಾಗೇ ಇದೆ, ಚೆನ್ನಾಗಿದೆ. ಬೇಕಾದರೆ ನೀವು ಕೂಡ ಮೀಶೋದಲ್ಲಿ ಪರ್ಚೇಸ್ ಮಾಡಿ. ನಾನು ಯಾವಾಗಲೂ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹುಡುಕ್ತಾ ಇರ್ತೀನಿ. ಅಂದರೆ ಕಡಿಮೆ ಇದರಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು ಅಂತ. ಈ ಚಿಕ್ಕ ಪುಟ್ಟ ಅಮೌಂಟಲ್ಲಿ ತೊಗೊಳ್ಳುವಂಥ ವಸ್ತುಗಳೇ ನನಗೆ ತುಂಬ ಖುಷಿ ಕೊಡುತ್ತೆ. ನಾನಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಹಾಗೇ ಅನ್ಕೊತೀನಿ. ಕೆಲವು ಗಂಡಸರು ಹೇಗಂದರೆ ವ್ಯರ್ಥ ಹಾಳು ಮಾಡ್ತಾರೆ. ಅದೇ ಹೆಂಡತಿ ಮಕ್ಕಳು ಏನಾದರೂ ಒಂದು ಚಿಕ್ಕ ಪುಟ್ಟದ ವಸ್ತುಗಳನ್ನ ತೊಗೊಂಡ್ರೆ ಸಹಿಸ್ಕೊಳಕ್ಕಾಗ್ತಿರಲ್ಲ. ಆ ಥರ ತಪ್ಪುಗಳನ್ನ ಖಂಡಿತವಾಗ್ಲೂ ಗಂಡಸರು ಮಾಡಬೇಡಿ. ಗಂಡಸ್ರ ಹತ್ರ ಹಣ ಇದ್ದರೆ ಧಾರಾಳವಾಗಿ ಖರ್ಚು ಮಾಡ್ತೀರಿ. ಅದೇ ಹಣ ಹೆಂಗಸ್ರ ಹತ್ರ ಇದ್ದರೆ ಅವ್ರಿಗೆ ಫಸ್ಟ್ ತಲೆಯಲ್ಲಿ ಬರೋದೇ ಮನೆ ಜವಾಬ್ದಾರಿ, ಗಂಡ ಮಕ್ಕಳು ಏನಾದರೂ ಕಷ್ಟ ಸುಖಕ್ಕೆ ಬೇಕಾಗ್ತದೆ ಅನ್ನುವಂಥ ಉದ್ದೇಶದಿಂದ ಎಲ್ಲನೂ ತೆಗೆದಿಡೋ ಪ್ರಯತ್ನನೇ ಮಾಡ್ತಾರೆ. ಅದರಲ್ಲಿ ಏನೋ ಒಂದು ಪರಿಸ್ಥಿತಿ ಎಲ್ಲ ಚೆನ್ನಾಗಿದ್ದು ಕೈಯಲ್ಲಿ ಸ್ವಲ್ಪ ಅಮೌಂಟ್ ಇದ್ದರೆ ಹೀಗೆ ಚಿಕ್ಕ ಪುಟ್ಟದನ್ನು ಏನಾದರೂ ತೊಗೊಂಡು ಖುಷಿ ಪಡ್ತಿರ್ತಾರೆ. ಬಿಟ್ಟರೆ ಗಂಡಸರ ದುಡಿಮೆಯ ಮೇಲ್ಪಟ್ಟು ಯಾವ ಹೆಣ್ಣು ನನಗದು ಬೇಕು ಇದು ಬೇಕು ಅಂತ ಕೇಳಲ್ಲ. ಗೊತ್ತಿಲ್ಲದೇ ಗಂಡಸರಿಗೆ ಗೊತ್ತಿಲ್ಲದೇನೂ ಕೂಡ ಖರ್ಚು ಮಾಡಲ್ಲ. ಅಂಥ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ. ಚುಚ್ಚು ಮಾತಾಡಿ ಮನಸ್ಸಿಗೆ ನೋವು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.